ಗ್ಯಾರಂಟಿಗಳನ್ನೇ ಗುರಾಣಿ ಮಾಡಿಕೊಂಡು ಇಷ್ಟು ದಿನ ಸರ್ಕಾರಕ್ಕೆ ಸವಾಲು ಹಾಕ್ತಾ ಇದ್ದ ಕೇಸರಿ ಕಲಿಗಳ ಕೈಗೆ ಈಗ ಹೊಸ ಅಸ್ತ್ರ ಸಿಕ್ಕಿದೆ. ರಕ್ತಪಾತವನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಸರ್ಕಾರದ ವಿರುದ್ಧ ಝಳಪಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಜೈನ ಮುನಿ ಹತ್ಯೆ ಹಾಗೂ ಮೈಸೂರಿನ ಯುವ ಬ್ರಿಗೇಡ್ ಕಾರ್ಯಕರ್ತ ವೇಣುಗೋಪಾಲ್ ಕೊಲೆಯನ್ನೇ ಮುಂದಿಟ್ಟುಕೊಂಡು ಸಮರ ಸಾರಿದ್ದಾರೆ. ಇದಕ್ಕಾಗಿ ಸತ್ಯ ಶೋಧನಾ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ. ಸದನದಲ್ಲೂ ಪ್ರಕರಣಗಳು ಸದ್ದು ಮಾಡ್ತಾ ಇವೆ. ಹಾಗಾದ್ರೆ ಹತ್ಯೆ ಪ್ರಕರಣಗಳನ್ನ ಬಿಜೆಪಿ ಹೇಗೆ ಬಳಸಿಕೊಳ್ತಾ ಇದೆ, ಸರ್ಕಾರದ ವಿರುದ್ಧ ಮಾಡ್ತಾ ಇರುವಂತಹ ಆರೋಪಗಳು ಏನೇನು, ಇದರಿಂದ ಕೇಸರಿ ಕಲಿಗಳಿಗೆ ಆಗುವಂತಹ ಲಾಭ ಏನು? ನಿಜಕ್ಕೂ ಬಿಜೆಪಿ ಹೇಳ್ತಾ ಇರುವಂತೆ ಮತ್ತೆ ಹಿಂದೂ ಕಾರ್ಯಕರ್ತರ ಟಾರ್ಗೆಟ್ ಕೊಲೆ ಶುರುವಾಗಿದೆಯೇ? ಅಸಲಿಗೆ ಈ ಕೊಲೆಗೆ ಕಾರಣ ಏನು? ರಾಜಕೀಯ ಲಾಭ ಪಡೆಯುವ ದುರುದ್ದೇಶ ಇಲ್ಲಿ ಅಡಗಿದೆಯೇ? ಇದೇ ಇವತ್ತಿನ ಅತಿದೊಡ್ಡ ಸುದ್ದಿಯಾಗಿದ್ದು ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡೋದಕ್ಕೆ ಶುರು ಮಾಡಿದ್ದೀರಿ ಸುದ್ದಿಯಾನದ ನ್ಯೂಸ್ ಶೋ. ನಾನು ಹರಿಪ್ರಸಾದ್. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ದಯವಿಟ್ಟು ಮರಿಬೇಡಿ. ಹಿಂದಿನಿಂದಲೂ ರಕ್ತಕ್ಕೂ ರಾಜಕೀಯಕ್ಕೂ ಎಲ್ಲಿಲ್ಲದ ನಂಟು. ಇದೀಗ ರಾಜ್ಯದಲ್ಲಿ ನಡೆದಿರುವ ಇಬ್ಬರ ಹತ್ಯೆಗಳನ್ನ ಮುಂದಿಟ್ಟುಕೊಂಡು ಬಿಜೆಪಿ ರಾಜಕೀಯ ಸಮರ ಸಾರೋದಕ್ಕೆ ಮುಂದಾಗಿದೆ. ಜೈನ ಮುನಿ ಹತ್ಯೆ ಹಾಗೂ ಯುವ ಬ್ರಿಗೇಡ್ ಕಾರ್ಯಕರ್ತ ವೇಣುಗೋಪಾಲ್ ಕೊಲೆಯ ಸತ್ಯ ತಿಳಿಯೋದಕ್ಕಾಗಿ ಬಿಜೆಪಿ ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಿದೆ. ಹತ್ಯೆಗಳ ಹಿಂದಿನ ಸತ್ಯಾಸತ್ಯತೆ ತಿಳಿಯೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ.ಟಿ. ರವಿ ನೇತೃತ್ವದಲ್ಲಿ 2 ತಂಡಗಳನ್ನ ರಚನೆ ಮಾಡಲಾಗಿದೆ. ಈ ಸಮಿತಿಗಳಲ್ಲಿ ಹಲವರು ಸದಸ್ಯರಿದ್ದಾರೆ. ನಳಿನ್ ಕುಮಾರ್ ನೇತೃತ್ವದ ಟೀಮ್ ಬೆಳಗಾವಿಗೆ ತೆರಳಿ ಜೈನ ಮುನಿಯವರ ಹತ್ಯೆ ಪ್ರಕರಣದ ಮಾಹಿತಿಯನ್ನ ಪಡೆದಿದೆ. ಹಾಗೆಯೇ ಸಿ.ಟಿ. ರವಿ ನೇತೃತ್ವದ ಟೀಮ್ ಮೈಸೂರಿಗೆ ತೆರಳಿ ವೇಣುಗೋಪಾಲ್ ಮನೆಗೆ ಭೇಟಿ ನೀಡಿ ಮಾತುಕತೆಯನ್ನ ನಡೆಸಿ ಅಲ್ಲಿ ಸಾಂತ್ವನ ಹೇಳಿ ಬಂದಿದ್ದಾರೆ. ಆದರೆ ಈ ಹತ್ಯೆಯ ಹಿಂದೆ ಬಿಜೆಪಿಗೆ ಇರುವ ಲೆಕ್ಕಾಚಾರಗಳು ಏನೇನು ಅನ್ನೋದನ್ನ ಹೇಳ್ತೀನಿ. ಆದರೆ ಅದಕ್ಕೂ ಮುಂಚಿತವಾಗಿ ಹತ್ಯೆಯಾದವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತೀನಿ. ಬೆಳಗಾವಿಯಲ್ಲಿ ಜೈನ ಮುನಿ ಕಾಮಕುಮಾರ ನಂದಿ ಮಹಾರಾಜರ ಹತ್ಯೆಯಾಗಿದೆ. 6 ಲಕ್ಷ ರೂಪಾಯಿ ಹಣ ವಾಪಸ್ ಕೇಳಿದ್ದಕ್ಕೆ ಕೊಲೆ ಆಗಿದೆ ಅನ್ನುವಂತಹ ಆರೋಪ ಇಲ್ಲಿ ಮುಖ್ಯವಾಗಿ ಕೇಳಿ ಬರ್ತಾ ಇರುವಂತದ್ದು. ನಾರಾಯಣಗೌಳಿ ಮತ್ತು ಹಸನ್ ಸಾಬ್ ದಲಾಯತ್ನಿಂದ ಹತ್ಯೆ ಆಗಿದೆ ಅನ್ನುವಂಥದ್ದನ್ನ ಈಗಾಗಲೇ FIR ನಲ್ಲಿ ಹೆಸರಿಸಲಾಗಿದೆ. ಬಳಿಕ ದೇಹವನ್ನ ತುಂಡು ಮಾಡಿ ಕೊಳವೆ ಬಾವಿಗೆ ಹಾಕಲಾಗಿತ್ತು. ಮೈಸೂರಿನ ಟಿ ನರಸೀಪುರದಲ್ಲಿ ಯುವ ಬ್ರಿಗೇಡ್ ಕಾರ್ಯಕರ್ತನ ಕೊಲೆಯಾಗಿದೆ. ಹನುಮ ಜಯಂತಿ ಮೆರವಣಿಗೆ ವೇಳೆ ಪುನೀತ್ ರಾಜ್ಕುಮಾರ್ ಫೋಟೋ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಫೋಟೋವನ್ನ ತೆರವುಗೊಳಿಸಿದ್ದಕ್ಕಾಗಿ ವೇಣುಗೋಪಾಲ್ ಮತ್ತು ಗುಂಪಿನ ನಡುವೆ ಗಲಾಟೆ ನಡೆದಿದೆ. ಭಾನುವಾರ ಸಂಜೆ ರಾಜಿ ಪಂಚಾಯಿತಿ ವೇಳೆ ಗಲಾಟೆಯಾಗಿ ಅದು ಕೊಲೆಯಲ್ಲಿ ಅಂತ್ಯ ಕಂಡಿರುವಂಥದ್ದು. ಮೇಲ್ನೋಟಕ್ಕೆ ಇಲ್ಲಿ ಇಬ್ಬರ ಕೊಲೆಗಳು ಕೂಡ ವೈಯಕ್ತಿಕ ವಿಚಾರಕ್ಕಾಗಿ ನಡೆದಿವೆ ಎಂಬ ಆರೋಪ ಇದೆ. ಜೈನ ಮುನಿಯವರನ್ನ ಹಣದ ವಿಚಾರವಾಗಿ ಕೊಂದಿದ್ರೆ ವೇಣುಗೋಪಾಲ್ನನ್ನ ಮೆರವಣಿಗೆಯಲ್ಲಿ ಆದ ಗಲಾಟೆಯ ಜಿದ್ದಿಗೆ ಕೊಂದಿದ್ದಾರೆ ಎನ್ನಲಾಗ್ತಾ ಇದೆ. ಆದ್ರೆ ಇದನ್ನ ಬಿಜೆಪಿ ಹೇಗೆ ರಾಜಕೀಯಕ್ಕೆ ಬಳಸಿಕೊಳ್ಳುತ್ತೆ ಅನ್ನುವ ಪ್ರಶ್ನೆ ಮೂಡೋದು ಕೂಡ ಸಹಜ. ಅದೇ ಲಾಜಿಕ್ ಅನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಇಲ್ಲಿ ಬಹಳ ಮುಖ್ಯವಾಗಿ ಜೈನ ಮುನಿ ಹತ್ಯೆಗೆ ಕೋಮು ಸ್ವರೂಪವನ್ನ ಈಗಾಗಲೇ ಬಿಜೆಪಿ ಕೊಡುವ ಪ್ರಯತ್ನವನ್ನ ದಟ್ಟವಾಗಿ ಮಾಡ್ತಾ ಇದೆ. ಆರೋಪಿಗಳಲ್ಲಿ ಒಬ್ಬ ಮುಸ್ಲಿಂ ಇರೋದ್ರಿಂದ ಇದರಲ್ಲಿ ಷಡ್ಯಂತ್ರ ನಡೆದಿದೆ, ಇದು ಕೇವಲ ಅವರಿಬ್ಬರೇ ಮಾಡಿದ್ದಲ್ಲ, ಇದರೊಂದು ಷಡ್ಯಂತ್ರ ನಡೆದಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದೆ. ಒಂದು ಧರ್ಮದವರನ್ನ ರಕ್ಷಣೆ ಮಾಡೋದಕ್ಕೆ ಸರ್ಕಾರ ಯತ್ನಿಸ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನ ಬಿಜೆಪಿ ಮಾಡಿದೆ. ಜೈನ ಮುನಿ ಹಣದ ವ್ಯವಹಾರವನ್ನ ಮಾಡೋದಿಲ್ಲ, ಹತ್ಯೆಗೆ ಇಬ್ಬರೇ ಸೇರಿ ಕೊಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಅನುಮಾನವನ್ನ ಬಿಜೆಪಿ ಹುಟ್ಟು ಹಾಕಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ತನಿಖೆಯನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತೇಳಿ ಬಿಜೆಪಿ ಆಗ್ರಹಿಸ್ತಾ ಇದೆ. ಸತ್ಯ ಶೋಧನಾ ಸಮಿತಿಯು ಕೂಡ ಘಟನೆಯ ಕಾರಣ ತಿಳಿಯೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ನಿಜಕ್ಕೂ ಅವರು ಸತ್ಯವನ್ನೇ ಶೋಧನೆ ಮಾಡ್ತಾರಾ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರುವಂತಹ ಅಂಶ. ಸತ್ಯ ಶೋಧನಾ ಸಮಿತಿಯ ವರದಿಯೂ ಕೂಡ ರಾಜಕೀಯ ಪಕ್ಷವಾಗಿ ಬಿಜೆಪಿ ರೆಡಿ ಮಾಡುವಂತ ವರದಿಯೂ ಕೂಡ ಬಹಳ ಮುಖ್ಯ ಆಗತ್ತೆ. ಮೈಸೂರಿನ ಯುವಕನ ಹತ್ಯೆ ಕೇಸ್ಗೂ ಕೂಡ ರಾಜಕೀಯ ನೆರಳು ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಸಚಿವರ ಪುತ್ರನಿಗೆ ವೇಣುಗೋಪಾಲ ಹತ್ಯೆಯ ಲಿಂಕ್ ಇದೆ ಅನ್ನುವಂಥದ್ದನ್ನ ಬಿಜೆಪಿ ಹೇಳ್ತಾ ಇದೆ. HC ಮಹಾದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ಗೆ ಈ ಒಂದು ಪ್ರಕರಣದಲ್ಲಿ ಸಂಬಂಧ ಇದೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದೆ. ಹಂತಕರ ಜೊತೆ ಸಂಬಂಧ ಇದೆ ಅಂತೇಳಿ ಬಿಜೆಪಿ ಟ್ವೀಟ್ ಮೂಲಕವೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಆರೋಪಿ ಜೊತೆಗೆ ಸುನಿಲ್ ಬೋಸ್ ಇದ್ದಂತಹ ಫೋಟೋವನ್ನು ಕೂಡ ಪೋಸ್ಟ್ ಮಾಡಲಾಗಿದೆ. ಸುನಿಲ್ ಸ್ನೇಹಿತರಿಂದ ಕೊಲೆ ಅಂತೇಳಿ ಚಕ್ರವರ್ತಿ ಸೂಲಿಬೆಲೆ ಕೂಡ ಆರೋಪವನ್ನ ಮಾಡಿದ್ದಾರೆ. ಹತ್ಯೆಯ ಹಿಂದೆ ಸಾಕಷ್ಟು ಜನ ಇದ್ರು, ಕೆಲವರನ್ನೇ ಬಂಧಿಸಿರುವ ಆರೋಪವನ್ನ ಕೂಡ ಬಿಜೆಪಿ ಮಾಡ್ತಾ ಇದೆ. ಆದ್ರೆ ಇಲ್ಲಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಕೊಲೆಗಳನ್ನ ಬಳಸಿಕೊಳ್ಳೋದಕ್ಕೆ ಮುಂದಾಗಿದ್ದಂತಹ ಬಿಜೆಪಿಗೆ ತಮ್ಮದೇ ಬಾಣ ಈಗ ತಿರುಗು ಬಾಣವಾಗಿ ಪರಿಣಮಿಸ್ತಾ ಇದೆ. ಯಾಕಂದ್ರೆ ಮೈಸೂರಿನ ವೇಣುಗೋಪಾಲ್ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಕಾರ್ಪೊರೇಟರ್ ಲಕ್ಷ್ಮೀ ಕಿರಣ್ ಅವರ ಸಹೋದರ ಶಂಕರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದು ಬಿಜೆಪಿಗೆ ದೊಡ್ಡ ಮುಜುಗರವನ್ನ ಕೂಡ ಉಂಟು ಮಾಡಿದೆ. ಇತ್ತ
ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಜೈನ ಮುನಿಯವರನ್ನ ನಾರಾಯಣ ಮತ್ತು ಹಸನ್ ಸಾಬ್ ಇವರಿಬ್ರು ಸೇರಿ ಕೊಲೆ ಮಾಡಿದ್ದಾರೆ ಅಂತ FIR ದಾಖಲಿಸಿಕೊಳ್ಳಲಾಗಿದೆ. ಹೀಗಾಗಿ ಬಿಜೆಪಿ ಆರೋಪ ಮಾಡಿದಂತೆ ಕೊಲೆ ಆರೋಪಿಯಲ್ಲಿ ಒಬ್ಬಾತನನ್ನ ರಕ್ಷಿಸುವಂತಹ ಕೆಲಸ ನಡೆದಿಲ್ಲ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸದನದಲ್ಲಿ ಇವತ್ತು 2 ಹತ್ಯೆ ಕೇಸ್ಗಳು ಸದ್ದು ಮಾಡಿವೆ. ಮೊದಲಿಗೆ ಯುವ ಬ್ರಿಗೇಡ್ ಕಾರ್ಯಕರ್ತ ವೇಣುಗೋಪಾಲ್ ಹತ್ಯೆ ಪ್ರಕರಣವನ್ನ ಬಿಜೆಪಿಯ ಸದಸ್ಯ ಬಸವರಾಜ ಬೊಮ್ಮಾಯಿ ಅವರು ಪ್ರಸ್ತಾಪಿಸಿದ್ರು. ಯಾರು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿದ್ರೂ ಎಲ್ಲರನ್ನೂ ಬಂಧಿಸಿಲ್ಲ. ಹಾಗೆಯೇ ಪೊಲೀಸ್ ಅಧಿಕಾರಿಗಳು ತನಿಖೆಗೂ ಮುನ್ನವೇ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಬೊಮ್ಮಾಯಿ ಅವರು ಸದನದಲ್ಲಿ ಮಾಡಿದ್ದಾರೆ. ಕೊಲೆ ಆದಮೇಲೆ ಯಾರ್ಯಾರು ಮಾಡಿದ್ದಾರೆ ಅಂತೆಲ್ಲವೂ ಕೂಡ ಇದೆ ಇದರಲ್ಲಿ. ಆದರೂ ಕೂಡ ಇವತ್ತವರೆಗೂ ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸ ಆಗಿಲ್ಲ. ಒಂದು. ಎರಡನೇದಾಗಿ ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ಇಂಥವ್ರು ಇದ್ದಾರೆ ಇದರಲ್ಲಿ, ಇಂಥವ್ರು ಇಲ್ಲ ಅಂತ ಇನ್ನೂ FIR ಆಗಿದೆ, ಇನ್ನೂ ಇನ್ವೆಸ್ಟಿಗೇಷನ್ನೇ ಮಾಡಿಲ್ಲ, ಆಗಲೇ ಸರ್ಟಿಫಿಕೇಟ್ ಕೊಡೋಕ್ಕೆ ಶುರು ಮಾಡಿಬಿಟ್ರೆ ಹಿರಿಯ ಅಧಿಕಾರಿಗಳು ಆ ತನಿಖೆ ಮೇಲೆ ಪ್ರಭಾವ ಬೀರ್ತಿದ್ದಿಲ್ಲ. ಈ ರೀತಿ ಇವತ್ತು ಒಂದು ರೀತಿಯಲ್ಲಿ ನಿಷ್ಕ್ರಿಯವಾಗಿ, ಒಂದು ರೀತಿಯಲ್ಲಿ ಕೇವಲ ಮುಖ ಪ್ರೇಕ್ಷಕರಾಗಿ ಅಧಿಕಾರಿಗಳು ನಡ್ಕೊಂಡ್ರೆ ಈ ಕಾನೂನು ಸುವ್ಯವಸ್ಥೆ ಹೆಂಗೆ ಕಾಪಾಡಕ್ಕೆ? ಇದಾದ ಬಳಿಕ ಮಾತನಾಡಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮೊದಲು ಬೆಳಗಾವಿಯ ಜೈನಮುನಿ ಹತ್ಯೆ ಬಗ್ಗೆ ಉತ್ತರವನ್ನ ಕೊಟ್ಟರು. ಹಿರೇಕೋಡಿ ಆಶ್ರಮಕ್ಕೆ ಹಿರಿಯ ಅಧಿಕಾರಿಗಳ ಜೊತೆಗೆ ಹೋಗಿ ಮಾಹಿತಿಯನ್ನ ತಿಳ್ಕೊಂಡು ಬಂದಿದ್ದೇನೆ. ಪೊಲೀಸರು ಪ್ರಕರಣ ಬೆಳಕಿಗೆ ಬಂದ 6 ಗಂಟೆಗಳಲ್ಲೇ ಆರೋಪಿಗಳನ್ನ ಹಿಡಿದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ CBI ತನಿಖೆ ಯಾಕೆ ಬೇಕು? ಹಾಗಾದ್ರೆ ನಮ್ಮ ಪೊಲೀಸರ ಮೇಲೆ ನಮಗೆ ನಂಬಿಕೆ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಪರಮೇಶ್ವರ್ ಅವರು ಕೇಳಿದ್ದಾರೆ. 6 ಗಂಟೆಯಲ್ಲಿ ಅವರು ಅಪರಾಧಿಗಳನ್ನ ಹಿಡಿದು ಅವರು ಈಗಾಗಲೇ ತನಿಖೆ ಮಾಡ್ತಾ ಇದ್ದಾರೆ ಅಂದಾಗ ಈ CBI ತನಿಖೆ ಯಾತಕ್ಕೆ ಬೇಕು? ಹಾಗಾದರೆ ನಮ್ಮ ಪೊಲೀಸಿನ ಮೇಲೆ ನಮಗೆ ವಿಶ್ವಾಸ ಇಲ್ವಾ, ನಂಬಿಕೆ ಇಲ್ವಾ? ಅದನ್ನು ನಾನು ಆ ಕಾರಣಕ್ಕಾಗಿ ನಾನು CBI ತನಿಖೆ ಅಗತ್ಯ ಇಲ್ಲ ಅಂಥೇಳಿ ಅಲ್ಲಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೇನೆ. ಆದ್ದರಿಂದ ಇವತ್ತು ಈಗಲೂ ಕೂಡ ಅದನ್ನು ಆ ಹೇಳಿಕೆಯನ್ನು ನಾನು ಮತ್ತೊಂದು ಬಾರಿ ಪುನರುಚ್ಚಾರ ಮಾಡ್ತೇನೆ, CBI ತನಿಖೆ ಅಗತ್ಯ ಇಲ್ಲ. ಈ ವೇಳೆ ಮಾತನಾಡಿರುವಂತಹ ಬಸವರಾಜ ಬೊಮ್ಮಾಯಿ ಅವರು CBIಗೆ ಕೊಟ್ಟಾಕ್ಷಣ ಕರ್ನಾಟಕದ ಪೊಲೀಸರ ದಕ್ಷತೆ ಕಡಿಮೆ ಆಗುವುದಿಲ್ಲ, ಹೀಗಾಗಿ CBI ತನಿಖೆಗೆ ಕೊಡಿ, ಸತ್ಯ ಹೊರಬರಲಿ ಅಂತ ಆಗ್ರಹವನ್ನ ಮಾಡಿದ್ದಾರೆ. CBI ಕೊಟ್ಟ ತಕ್ಷಣನೇ ಕರ್ನಾಟಕ ಪೊಲೀಸರ ದಕ್ಷತೆ ಏನು ಕಡಿಮೆ ಏನಾಗಲ್ಲ. ಹಿಂದೂ ಕೂಡ ಹಲವಾರು ಕೊಟ್ಟಿದ್ದೇವೆ ಮತ್ತು CBIದವರು ಕೆಲವು ಪ್ರಕರಣಗಳಲ್ಲಿ ಏನು ಡಿಮಾಂಡ್ ಮಾಡಿತ್ತು ಅದು ತದ್ವಿರುದ್ಧವಾಗಿ ತೀರ್ಮಾನಗಳನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ನಿಷ್ಪಕ್ಷಪಾತವಾಗಿರೋದ್ರೆ ಕೊಟ್ಟಿದ್ದಾರೆ. ಹೀಗಾಗಿ ಇದನ್ನು ಕೊಡಿ, ಇದ್ರಾಗ ಏನು ತಾವು ಕೊಡೋದ್ರಲ್ಲಿ ಏನು ಕಳ್ಕೊಳ್ತಾ ಇದ್ದೀರಿ ಅಂತ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. CBI ಕೊಡಿ, ಕೂಡಲೇ ತನಿಖೆ ಆಗಲಿ, ಅಲ್ಲೇನಿದೆ ಸತ್ಯ ಬರಲಿ. ತಾವೇನು ಮುಚ್ಚಿಡುವಂಥದ್ದು ಇಲ್ಲ ಅಂತ ನಾನು ಭಾವಿಸ್ತೇನೆ. ಆದರೆ ಮುಚ್ಚಿಡುವಂಥ ರೀತಿಯಲ್ಲಿ ತಮ್ಮ ತೀರ್ಮಾನ. ಇದಾದ ಬಳಿಕ ಯುವ ಬ್ರಿಗೇಡ್ ಕಾರ್ಯಕರ್ತನ ಹತ್ಯೆ ಸಂಬಂಧ ಗೃಹ ಸಚಿವರು ಉತ್ತರವನ್ನ ಸದನದಲ್ಲಿ ಕೊಟ್ಟಿದ್ದಾರೆ. ಈ ಘಟನೆ ವೈಯಕ್ತಿಕ ವಿಚಾರಗಳಿಗೆ ನಡೆದಿದೆ, ಪರಸ್ಪರರು ಪರಿಚಿತರಾಗಿದ್ದು ಕ್ಷುಲ್ಲಕ ಕಾರಣಕ್ಕಾಗಿ ಜಗಳ ಆರಂಭವಾಗಿ ಅದು ಕೊಲೆಯಾಗಿದೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ನಡೆದಿದ್ದು ಮೃತ ವೇಣುಗೋಪಾಲ್ ಮತ್ತು ಆರೋಪಿಗಳು ಪರಿಚಿತರಾಗಿದ್ದು ಪರಸ್ಪರ ಒಡನಾಟದಿಂದ ಇದ್ದವರಾಗಿದ್ದು ಕ್ಷುಲ್ಲಕ ಕಾರಣಕ್ಕಾಗಿ ಹಠಾತ್ತನೆ ಜಗಳ ಪ್ರಾರಂಭವಾಗಿದ್ದು ಪರಸ್ಪರ ಒಡೆದಾಟದಿಂದ ಈ ಘಟನೆ ಸಂಭವಿಸಿರುತ್ತದೆ ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿರುತ್ತದೆ. ಮೃತ ವೇಣುಗೋಪಾಲನ ಇದಾದ ಬಳಿಕ ಸದನದಲ್ಲಿ ಮಾತನಾಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಯಾರನ್ನೂ ರಕ್ಷಣೆ ಮಾಡುವಂತಹ ಪ್ರಶ್ನೆಯೇ ಇಲ್ಲ, ಯಾವ ಷಡ್ಯಂತ್ರನೂ ಕೂಡ ನಡೆದಿಲ್ಲ, ಎಷ್ಟೇ ಪ್ರಭಾವಿಗಳಾದರೂ ಕಠಿಣ ಶಿಕ್ಷೆ ಕೊಡಿಸ್ತೀವಿ, ಜೈನ ಮುನಿಯವರ ಪ್ರಕರಣವನ್ನ CBIಗೆ ಕೊಡುವ ಅಗತ್ಯ ಇಲ್ಲ, ನಮ್ಮ ಪೊಲೀಸರಿಂದಲೇ ತನಿಖೆ ಮಾಡಿಸಿ ಶಿಕ್ಷೆಗೆ ಒಳಪಡಿಸ್ತೀವಿ ಅಂತ ಖಚಿತ ಭರವಸೆಯನ್ನ ಕೊಟ್ಟಿದ್ದಾರೆ. ಇಲ್ಲ, ಯಾವ ಷಡ್ಯಂತ್ರನೂ ಇಲ್ಲ, ಅವಕಾಶ ಕೊಡಲ್ಲ. ಯಾರೇ ಎಷ್ಟೇ ದೊಡ್ಡವರಾಗಿದ್ರು ಕೂಡ, ಎಷ್ಟೇ ಪ್ರಭಾವಿಗಳಾಗಿದ್ರು ಕೂಡ ಅವರಿಗೆ ಕಠಿಣವಾದಂಥ ಶಿಕ್ಷೆಯನ್ನ ಕೊಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡೇ ಮಾಡ್ತೀವಿ. ಇಲ್ಲರೂ ಸಮಾಜಕ್ಕೆ ಸರಿಯಾದಂಥ ಸಂದೇಶ ಹೋಗಲ್ಲ, ಮಾಡಬೇಕಾಗ್ತದೆ. ಅದರಿಂದ ನಮ್ಮ ಸರ್ಕಾರ, ನಾನು ಇಷ್ಟು ಹೇಳ್ತೀನಿ, ಕೆಲಸವನ್ನು ನಾವು ಮಾಡ್ತೇವೆ. ಆದ್ದರಿಂದ ಇಲ್ಲಿ ಜೈನ ಮುನಿಗಳು ಕೇಸ್ನಲ್ಲಿ CBI ಕೊಡಬೇಕಾದಂಥ ಅಗತ್ಯ ಇಲ್ಲ. ನಮ್ಮ ಪೊಲೀಸ್ನವ್ರ ಕಲೆ ಭಾಳ ಸೀರಿಯಸ್ ಆಗಿ ತನಿಖೆ ಮಾಡಿಸಿ ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಈಗ ಒಂದು
ಪ್ರಮುಖವಾದ ಪ್ರಕಟಣೆ ಒಂದು ಅಲ್ಲ. ಇಷ್ಟೆಲ್ಲ ಆದ್ರೂ ಪ್ರತಿಪಕ್ಷದ ಸದಸ್ಯರು ಜೈನಮುನಿ ಹತ್ಯೆ ತನಿಖೆಯನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ಆಗ್ರಹಿಸಿ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ರು. ವಹಿಸಿ ಸಿಬಿಐ ತನಿಖೆಗೆ ವಹಿಸಿ ಅಂತ ಬಿಜೆಪಿ ಸದಸ್ಯರು ಘೋಷಣೆಗಳನ್ನ ಕೂಡ ಸದನದಲ್ಲಿ ಕೂಗಿದ್ರು. ಒಟ್ಟಿನಲ್ಲಿ ಎರಡೂ ಕೊಲೆ ಪ್ರಕರಣದಲ್ಲೂ ಕೂಡ ಸದನದ ಒಳಗೆ ಹಾಗೆ ಹೊರಗೆ ಬಹಳ ದೊಡ್ಡ ಸದ್ದು ಉಂಟಾಗ್ತಾ ಇದೆ. ಬಿಜೆಪಿ ನಾಯಕರು ಸಿಬಿಐಗೆ ಕೊಡುವಂತೆ ಪಟ್ಟು ಹಿಡಿದು ಕುಳಿತಿದ್ದಾರೆ. ಆದ್ರೆ ಆಡಳಿತ ಪಕ್ಷ ಮಾತ್ರ ನಮ್ಮ ಪೊಲೀಸರಿಂದಲೇ ತನಿಖೆ ಮಾಡಿಸೋದಾಗಿ ಹೇಳ್ತಾ ಇರುವಂತದ್ದು. ಅದ ಹಾಗೆ ಈ ಹಿಂದೆ ಪರೇಶ್ ಮೇಸ್ತಾ ಅನುಮಾನಾಸ್ಪದ ಸಾವಿನ ಪ್ರಕರಣದಲ್ಲೂ ಕೂಡ ಬಿಜೆಪಿ ಇದೇ ರೀತಿ ಸಿಬಿಐ ತನಿಖೆಗೆ ಪಟ್ಟು ಹಿಡಿದು ದೊಡ್ಡ ರಾಜಕೀಯ ಲಾಭವನ್ನ 2018 ಚುನಾವಣೆಯಲ್ಲಿ ಪಡೆದಿತ್ತು. ಆದ್ರೆ ಕಡೆಗೆ ಸಿಬಿಐ ತನಿಖೆಯಲ್ಲಿ ಬಿಜೆಪಿ ಮಾಡಿದ್ದ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅನ್ನುವಂಥದ್ದು ಸಾಬೀತಾಗಿತ್ತು. ಹಾಗಿದ್ರೂ ಬಿಜೆಪಿ ಈಗಲೂ ಕೊಲೆಗಳಲ್ಲಿ ರಾಜಕೀಯ ಲಾಭಕ್ಕೆ ಹವಣಿಸ್ತಾ ಇರುವಂತದ್ದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದೇ ವಿಚಾರ ಮತ್ತಷ್ಟು ತೀವ್ರ ಸ್ವರೂಪ ಪಡೆಯುವ ಎಲ್ಲ ಸಾಧ್ಯತೆಗಳು ಕೂಡ ಈಗ ದಟ್ಟವಾಗಿ ಗೋಚರಿಸ್ತಾ ಇರುವಂತದ್ದು. ವರ್ಗಾವಣೆ, ವ್ಯಾಪಾರ, ವಹಿವಾಟು ಈ ಮೂರು ಪದಗಳು ಇವತ್ತು ಸದನದಲ್ಲಿ ಕೋಲಾಹಲವನ್ನ ಎಬ್ಬಿಸಿದ್ವು. ಆಡಳಿತ ಮತ್ತು ವಿಪಕ್ಷದ ಸದಸ್ಯರ ನಡುವೆ ವಾಗ್ಯುದ್ಧಕ್ಕೆ ಇದು ವೇದಿಕೆಯಾಗಿತ್ತು. ವಿಜಯಪುರ ಮಹಾನಗರ ಪಾಲಿಕೆಗೆ ಆಯುಕ್ತರ ನೇಮಕ ಕುರಿತಂತೆ ಮೊದಲಿಗೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರು ಈ ವಿಷಯವನ್ನ ಪ್ರಸ್ತಾಪಿಸಿದ್ರು. ಶೂನ್ಯ ವೇಳೆಯಲ್ಲಿ ಇದನ್ನು ಪ್ರಸ್ತಾಪಿಸಿದಂತಹ ಯತ್ನಾಳ್, ಪಾಲಿಕೆಗೆ ವಲಯ ಆಯುಕ್ತರಿಗಿಂತ ಕಡಿಮೆ ಗ್ರೇಡ್ನ ಅಧಿಕಾರಿಯನ್ನ ಆಯುಕ್ತರನ್ನಾಗಿ ನಿಯೋಜನೆ ಮಾಡಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ವರ್ಗಾವಣೆ ದಂಧೆ ಮಾಡಿಲ್ಲ. ಹಿಂದಿನ ಆಯುಕ್ತರೇನು ಲಿಂಗಾಯತ ಸಮಾಜದವರಲ್ಲ, ಅವರನ್ನೇ ಮುಂದುವರಿಸಬೇಕು. ಇದೇನು ವರ್ಗಾವಣೆ ದಂಧೆನಾ ಅಂತ ಶೂನ್ಯ ವೇಳೆಯಲ್ಲಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರು ಸರ್ಕಾರವನ್ನ ಪ್ರಶ್ನಿಸಿದ್ರು. ನಗರಾಭಿವೃದ್ಧಿ ಖಾತೆ ಸಚಿವರನ್ನ ಪ್ರಶ್ನಿಸಿದ್ರು. ಅರ್ಹತೆ ಇಲ್ಲದ ವ್ಯಕ್ತಿಯನ್ನು ಇವತ್ತು ವರ್ಗಾವಣೆ ಮಾಡಿದ್ದಾರೆ. ಇದೇನು ಸರ್ಕಾರ ಬದಲಾವಣೆ ಆದಮೇಲೆ ಇವತ್ತು ನೋಡಿ ನಮ್ಮ ಹಿಂದಿನ ಆಯುಕ್ತರು ಬೈರತಿ ಸುರೇಶ್ ಅವರ ಸಮಾಜದವ್ರು ಅದಾರೆ. ನನ್ನ ಲಿಂಗಾಯತ ಮುಂದುವರಿಸಬೇಕು. ಇದು ಏನು ತಪ್ಪಾಗಿದೆ, ಪ್ರಮಾದ ಏನಾಗಿದೆ? ಒಬ್ಬ ಕಾರ್ಕೂನನ್ನು ತಂದು ನೀವು IAS ಹೇಳಿದ್ರಲ್ಲ ಈಗ ಹೆಂಗ ಅಧ್ಯಕ್ಷರು, ಇದೇನು ವರ್ಗಾವಣೆ ದಂಧೆ ಅದಕ್ಕೆ ನಮಗೆ. ಯತ್ನಾಳ್ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಂತಹ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್, ಇದರಲ್ಲಿ ಜಾತಿ ಜನಾಂಗದ ಪ್ರಶ್ನೆ ಬರುವುದಿಲ್ಲ, ಸರ್ಕಾರಿ ಅಧಿಕಾರಿ ಅಂದಮೇಲೆ ಅಧಿಕಾರಿ ಅಷ್ಟೇ ಅಂತ ಸ್ಪಷ್ಟನೆಯನ್ನ ಕೊಟ್ರು. ನಮ್ಮ ಸಮಾಜಕ್ಕೆ ಸೇರಿದ್ನೋ ಯಾವ ಸಮಾಜಕ್ಕೆ ಸೇರಿದ್ನೋ ಅದು ನಮಗೆ ಗೊತ್ತಿಲ್ಲ. ಸರ್ಕಾರಿ ಅಧಿಕಾರಿಯನು ಅನಧಿಕಾರಿ ಅಷ್ಟೇನೆ. ಇದರಲ್ಲಿ ಅಲ್ಲ, ನೀವು ಹೇಳಿದ್ರಲ್ಲ ಚರ್ಚೆ ಬೇಡ. ಸಚಿವರು ಮಾತು ಮುಗಿಸುವ ಮುಂಚಿತವಾಗಿ ಎದ್ದು ನಿಂತಹ ಯತ್ನಾಳ್ರು ವಿಜಯಪುರ ಆಯುಕ್ತ 2nd ಡಿವಿಷನ್ ಕ್ಲರ್ಕ್ ಇದ್ದಂಗೆ ಇದ್ದಾನೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಸಿಟ್ಟಾದ ಸಿದ್ದರಾಮಯ್ಯ ಎಲಿಜಿಬಲ್ ಇದಾನೋ ಇಲ್ವೋ ಅನ್ನೋದನ್ನ ಸಚಿವರು ನೋಡ್ತಾರೆ. ಇದು ಶೂನ್ಯ ವೇಳೆ, ಚರ್ಚೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಗರಂ ಆಗಿ ಉತ್ತರವನ್ನ ಕೊಟ್ರು. ಈ ವೇಳೆ ಸದನದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ದೊಡ್ಡ ವಾಗ್ವಾದವೂ ಕೂಡ ನಡೆಯಿತು. ಎಲಿಜಿಬಿಲಿಟಿ ಇದೆಯಾ ಇಲ್ವಾ ಅಂತ ನೋಡ್ತಾರೆ. ಎಲಿಜಿಬಲ್ ಇಲ್ಲ ಅಂತ ಹೇಳಕತ್ತೀನಿ. ಆಯ್ತು, ನೀವು ಹೇಳಿದಿರಲ್ಲ, ಆಯ್ತಾ ಪ್ರಶ್ನೆ ಜೀರೋ ಅವರ್ ಚರ್ಚೆ ಮಾಡಕ್ ಅವಕಾಶ ಇಲ್ಲ. ಯಾವ್ದ್ರಿ ಜೀರೋ ಅವರ್? ಇದು ನೋಡ್ರಿ, ಯು ಆರ್ ಸೀನಿಯರ್ ಲೀಡರ್, ಪ್ಲೀಸ್ ಗೋ ಥ್ರೂ ದಿ ರೂಲ್ಸ್. ಕೂತ್ಕೊಳ್ಳಿ ಅಧ್ಯಕ್ಷ. ಆಯುಕ್ತರ ನೇಮಕ ವಿಚಾರವಾಗಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಸಾಕಷ್ಟು ಗದ್ದಲ ಉಂಟಾಗಿದ್ದು, ಬಳಿಕ ಮಾತನಾಡಿದಂತಹ ಸಚಿವ ಭೈರತಿ ಸುರೇಶ್, ವ್ಯಾಪಾರ ವಹಿವಾಟು ಮಾಡುವುದು ಯತ್ನಾಳ್ ಅವರಿಗೆ ಅಭ್ಯಾಸ ಇರಬಹುದು, ಸಭಾಧ್ಯಕ್ಷರೇ ಇದರ ಬಗ್ಗೆ ನನಗೆ ಯಾವುದೇ ರೀತಿಯಾದಂತಹ ಅಭ್ಯಾಸ ಇಲ್ಲ ಅಂತ ದರ್ದು ದೇವರು ನನಗೆ ಕೊಟ್ಟಿಲ್ಲ, ಸೌಜನ್ಯಕ್ಕಾದ್ರೂ ನನ್ನನ್ನು ಬಂದು ಭೇಟಿ ಮಾಡಿಲ್ಲ ಎಂಬ ಪ್ರಶ್ನೆಯನ್ನ ಕೂಡ ಯತ್ನಾಳ್ರು ಕೇಳಿದ್ದಾರೆ. ನಿಮ್ಮ ಹತ್ರ ವ್ಯವಹಾರ ಮಾಡೋದಕ್ಕೆ ಬಿಡಬೇಕಾ ಅಧಿಕಾರಿಯನ್ನ ಅಂತ ಸುರೇಶ್ ಖಾರವಾದಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ವೇಳೆ ಸದನದಲ್ಲಿ ದೊಡ್ಡ ಕೋಲಾಹಲ ಉಂಟಾಯಿತು. ಆಯ್ತು, ಈಗ ವ್ಯಾಪಾರ ವಹಿವಾಟು ಮಾಡೋದು ಎತ್ತಾಳೋರ್ಗೆ ಅಭ್ಯಾಸ ಇರ್ಬೋದು, ನನಗಿಲ್ಲ ಸಭಾಧ್ಯಕ್ಷರೇ. ಅಂತ ದರ್ದು ನನಗೆ ದೇವರು ನನಗೆ ಕೊಟ್ಟಿಲ್ಲ ಅಂತ ನೀವು ಪಾರ್ಲಿಮೆಂಟನ್ನು ನೀವು 7 ಸರಿ ಶಾಸಕರಾಗಿದ್ದೀರಿ. ನೀವು ಈ ಥರ ಎಲ್ಲ ಚೀಪಾಗಿ ಮಾತಾಡಬಾರ್ದು. ನೀವು ವ್ಯಾಪಾರ ಅನ್ನೋದು ಎದ್ದಾಳ್ ಸಾಹೇಬ್ರೆ ವ್ಯಾಪಾರ ಮಾಡ್ಕೊಂಡು ಹಾಕಿದ್ದೀರಿ. ನೀವೇನು ಕ್ವಶನ್ ಸೌಜನ್ಯಕ್ಕಾದರೂ ನನ್ನನ್ನು ಬಂದು ಸೌಜನ್ಯಕ್ಕಾದ್ರೂ ಅಧಿಕಾರಿ ಬಂದು ಮಾತಾಡಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಹತ್ರ ವ್ಯವಹಾರ ಮಾಡಕ್ ಬಿಡ್ಬೇಕು ಅಧಿಕಾರಿ ನಂಗಾದ್ರೆ.
ಆಗ್ತದೆ. ನಿಮ್ಮದು ವ್ಯವಹಾರ. ವ್ಯವಹಾರ ಮಾಡೋದು ನೀವು ನಾನಲ್ಲ. ಆಯ್ತು, ನೀವೆಲ್ಲ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸುಮ್ನೆ. ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರ ನಡುವಿನ ಗದ್ದಲದ ನಡುವೆಯೇ ಎದ್ದು ನಿಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರಿಗಳನ್ನ ಎಲ್ಲಿ ವರ್ಗಾವಣೆ ಮಾಡಬೇಕು, ಯಾವ ಪೋಸ್ಟಿಂಗ್ ಕೊಡಬೇಕು ಅನ್ನೋಂಥದ್ದು ಸರ್ಕಾರದ ಕೆಲಸ. ಆದರೆ ಅವರು ಮಾತನಾಡುವ ವೇಳೆ ನೀವೇನೋ ವ್ಯವಹಾರ ಮಾಡಿಕೊಂಡು ಪೋಸ್ಟಿಂಗ್ ಮಾಡಿದ್ದೀರಿ ಅನ್ನುವಂತಹ ಪ್ರಶ್ನೆ ಬಂತು. ಅವರಿಗೆ ಮೊದಲಿಂದಲೂ ಕೂಡ ಇದರ ರೂಢಿ ಇದೆ. ಸಿಎಂ ಹುದ್ದೆಯು 2,500 ಕೋಟಿ, ಮಂತ್ರಿ ಹುದ್ದೆ 1,000 ಕೋಟಿ, 100 ಕೋಟಿ ಅಂತ ಹಿಂದೆ ಹೇಳ್ಕೊಂಡಿದ್ರು. ಅಷ್ಟೊತ್ತಿಗೆ ಯತ್ನಾಳ್ ಎದ್ದು ನಿಂತು ಸಿಬಿಐ ತನಿಖೆ ಮಾಡಿಸ್ಬೇಕು ಅಂತ ಒತ್ತಾಯಿಸಿದ್ರು. ಈ ವೇಳೆ ಸಿಟ್ಟಾದಂತಹ ಡಿಸಿಎಂ ಡಿಕೆ ಶಿವಕುಮಾರ್, ನೀವು ಕೂತ್ಕೊಳ್ಳಿ, ಏನೇನೋ ಮಾತಾಡ್ತಿದ್ದೀರಿ ಅನ್ನುವಂತಹ ಹಿಸ್ಟ್ರಿ ನಮ್ಮ ಹತ್ರ ಇದೆ. ನಿಮ್ಮ ಚೀಫ್ ಮಿನಿಸ್ಟರ್ ಕೇಳಿದ್ರು ಅಂತ ನಾವು ಕೂತ್ಕೊಂಡು ಕೇಳೋದಕ್ಕೆ ತಯಾರಿಲ್ಲ. ನಿಮ್ಮ ನಾಲ್ಗೆ ಮೇಲೆ ಹಿಡಿತಾ ಇರಬೇಕು ಅಂತ ಹೇಳಿದ್ರು. ಆಗ ನನ್ನ ಭಾಷಣದ ವಿಡಿಯೋವನ್ನ ಸಿಬಿಐಗೆ ಕೊಡಿ ಅಂತ ಯತ್ನಾಳ್ ಕೇಳಿದ್ರು. ಇದಕ್ಕೆ ಡಿಕೆ ಶಿವಕುಮಾರ್, ನನ್ನಂತೂ ಆಗಿದ್ರೆ ಅವತ್ತೇ 24 ಗಂಟೆಯಲ್ಲೇ ಪಾರ್ಟಿಯಿಂದ ನಿಮ್ಮಂತವ್ರನ್ನ ಉಚ್ಚಾಟನೆ ಮಾಡಿರ್ತಿದ್ದೆ ಅಂತ ಹೇಳಿದ್ರು. ಆಗ ಯತ್ನಾಳ್, ನಿಮ್ಮಂತವರ ಪಾರ್ಟಿಯಲ್ಲಿ ನಾನ್ಯಾಕೆ ಇರ್ಲಿ ಅಂತ ಕೇಳಿದ್ರು. ನಿನ್ನಂತವರಿಂದಲೇ ವಿಪಕ್ಷದಲ್ಲಿ ಕೂತಿರೋದು ನೀವು ಅಂತ ಡಿಕೆ ಶಿವಕುಮಾರ್ ಬಿಜೆಪಿಯನ್ನ ಮೂದಲಿಸಿದ್ರು. ಹಾಗೇನೆ ಡಿಕೆಶಿ ಮಾತಿನಿಂದ ಸಿಡಿಮಿಡಿಕೊಂಡಂತಹ ಯತ್ನಾಳ್, ನೀವು ಭ್ರಷ್ಟಾಚಾರದ ಬಂಡೆ ಅಂತ ತಿರುಗೇಟ್ ಕೊಟ್ರು. ಆಗ ಡಿಕೆ ಶಿವಕುಮಾರ್, ಅದಕ್ಕೆ ನಾನಿಲ್ಲಿ ಬಂದು ಕುಳಿತಿರೋದು ಅಂತ ಆಡಳಿತ ಪಕ್ಷದ ಕಡೆಗೆ ಕೈ ತೋರಿಸಿದ್ರು. ಗವರ್ಮೆಂಟ್ ಪ್ರೋಗ್ರೆಟಿವ್, ಅವರು ಮಾಡಿದ್ದಾರೆ, ನಾವು ಮಾಡಿದ್ದಾರೆ, ಇಂದನ್ನು ನಡೆದಿದ್ದಾರೆ. ಇಲ್ಲಿ ಬಂದಿದ್ದು ಚೀಫ್ ಮಿನಿಸ್ಟರ್ ಏನು ವಿಚಾರ ಪ್ರಸ್ತಾವನೆ ಮಾಡಿದ್ರು ಅಂತಂದರೆ, ಅವ್ರು ಮಾತಾಡೋಂಥ ಸಂದರ್ಭದಲ್ಲಿ ನೀವೇನೋ ಒಂದು ವ್ಯವಹಾರ ಮಾಡ್ಕೊಂಡು ಮಾಡಿದ್ದೀರಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಬಂತು. ಅವ್ರಿಗೆ ಮೊದಲಿಂದನೂ ರೂಢಿದೆ. ಚೀಫ್ ಮಿನಿಸ್ಟರ್ ಹುದ್ದೆನೂ 2,500 ಕೋಟಿ, ಮಂತ್ರಿ ಹುದ್ದೆನೂ 1,000 ಕೋಟಿ, ಈಗ 100 ಕೋಟಿ. ಕೂತ್ಕೊಳ್ಳಿ ಸ್ವಲ್ಪ ನಮ್ಮ ಮಾತು ಕೂತ್ಕೊಳ್ರಿ. ಏನೇನ್ ಮಾತಾಡಿದ್ದೀರಿ, ಏನೇನ್ ಕತೆ ಎಲ್ಲ ಹಿಸ್ಟ್ರಿ ನಮ್ಮ ಹತ್ರ ಇದೆ. ಅರ್ಥ ಆಯ್ತಾ? ಗೊತ್ತೇ ನೀನು ನಿಮ್ಮ ಚೀಫ್ ಮಿನಿಸ್ಟರ್ ಕೇಳಿದ್ರು ಅಂತ ನಿನ್ನ ಮಾತ್ ಮೇಲೆ ನಾಲ್ಗೆ ಮೇಲೆ ಹಿಡ್ತಾ ಇರ್ಬೇಕು. ನನ್ನ ಭಾಷಣದ ಸುಮ್ಮನೆ ತಿಳ್ಕೊಂಡಿದ್ರ? ಅವರೇನೋ ಸುಮ್ಮನೆ ಇದ್ರು. ತನಿಖೆ ಆಗಲಿ. ನನ್ನಂತ 24 ಅವತ್ತೇ ಪಾರ್ಟಿ ಡಿಸ್ಮಿಸ್ ಮಾಡ್ತಿದ್ದೆ. ಯಾರು ನನ್ನ ಮಾತಾಡಿದ್ರು ಅವರೇನೋ ಸುಮ್ಮನೆ ಮಾಡ್ಕೊಂಡು ಇವತ್ತ ಕೂತಿದ್ದೀರಾ ನೀವು. ನಿಮ್ಮಂತವ್ರಿಂದಲೇ ಕೂತಿರೋದು ನೀವು. ನಿನ್ನಂತವ್ರಿಂದಲೇ ಕೂತಿರೋದು ನೀವು. ಈಗ ನಿಮ್ಮಂತ ಗಣೇಶ್ 8 ಕೋಟಿ ನೋಡಿ ಈಗ ಗಣೇಶ್ ಬಳಿಕ ಪೋಸ್ಟಿಂಗ್ ವಿಚಾರವಾಗಿ ಸದನದ ಬಾವಿಗಿಳಿದು ಯತ್ನಾಳ್ ಧರಣಿ ಮಾಡೋದಕ್ಕೆ ಮುಂದಾದ್ರು. ಈ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಒಂದು ಪೋಸ್ಟಿಂಗ್ ವಿಚಾರವಾಗಿ ಧರಣಿ ಮಾಡ್ತೀರೇನ್ರಿ, ಅವರು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿಲ್ವೇನ್ರಿ ಅಂತ ಸಿಟ್ಟಾದ್ರು. ನೀವ್ಯಾಕೆ ವ್ಯಾಪಾರ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಪದ ಉಪಯೋಗಿಸಿದ್ರಿ. 0 ಅವರ್ನಲ್ಲಿ ಹಿಂಗೆ ಉತ್ತರ ಕೊಡ್ಲೇಬೇಕು ಅಂತೇನಿಲ್ಲ ಅಂತ ಸ್ಪಷ್ಟಪಡಿಸಿದರು. ಬಳಿಕ ಬಿಜೆಪಿ ಸದಸ್ಯರೆಲ್ಲ ಸದನದ ಬಾವಿಗಿಳಿದು ಯತ್ನಾಳ್ ಧರಣಿಗೆ ಬೆಂಬಲವನ್ನ ಸೂಚಿಸಿದರು. ಆಗ ಮುಖ್ಯಮಂತ್ರಿಯವರಿಗೆ ಬೇಕಾದ ಅಧಿಕಾರಿಗಳನ್ನೇ ಹಾಕಿ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಏರು ಧ್ವನಿಯಲ್ಲಿ ತಿರುಗೇಟು ಕೊಟ್ಟರು. ಬಳಿಕ ಲೂಟಿ ನೀವು ಮಾಡಿದ್ದೀರಿ ಅಂತ ಎರಡೂ ಪಕ್ಷಗಳ ಸದಸ್ಯರ ನಡುವೆ ಜಟಾಪಟಿಯೂ ಕೂಡ ನಡೆಯಿತು. ವ್ಯವಹಾರ ಮಾಡಿದ್ದಕ್ಕೇನೆ ಹೀಗೆ ಮಾತಾಡ್ತಾ ಇದ್ದಾರೆ, ಕ್ಷಮಾಪಣೆ ಕೇಳಬೇಕು ಅಂತ ವಿಪಕ್ಷ ಸದಸ್ಯರು ಪಟ್ಟು ಹೇಳಿದರು. ಹಾಗೂ ವ್ಯವಹಾರ ಮಾಡಿದ ಮಂತ್ರಿಗೆ ಧಿಕ್ಕಾರ ಅಂತ ಕೂಗಿದ್ರು. ಈ ವೇಳೆ ಸ್ಪೀಕರ್ ಕಲಾಪವನ್ನ ಸುಮಾರು 10 ನಿಮಿಷಗಳ ಕಾಲಕ್ಕೆ ಮುಂದೂಡಿದ್ರು. ನಿಮ್ಮ ಅಧಿಕಾರ ಇದೆ, ಆದ್ರೆ ಇಲ್ಲೇನು ಸದನದಲ್ಲಿ ನಾನು ಹಾಕಲ್ಲ ಮಾಡಲ್ಲ ಅದ್ಯಾಕೆ ಬೇಕು? ಬಸವರಾಜ ಬೊಮ್ಮಾಯಿ ಅವರೇ ನಾನು ಹೇಳಿ ಅಶೋಕ್ ಕೂತ್ಕೊಳ್ಳಿ ಪ್ಲೀಸ್ ಒಂದ್ ನಿಮಿಷ. ಅಲ್ಲಲ್ಲ ಕೇಳ ಆಯ್ತು, ಧರಣ ಅವ್ರು ಮಾಡ್ತಾರೆ ನೋಡ್ರಿ ಸರ್. ಈಗ ನಾವು ಒಂದು ಪೋಸ್ಟಿಂಗಿಗೆ ಧರಣ ಮಾಡ್ತೀವಿ ಅಂತಂದ್ರೆ ಅಲ್ಲ ಮಾನ್ಯ ಅವ್ರು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿಲ್ವೇನ್ರಿ? ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿಲ್ಲ. ನೀವು ಹೇಳೋದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಯಾಕೆ ಉಪಯೋಗಿಸಿದ್ರಿ? ವ್ಯಾಪಾರ ಮಾಡ್ಕೊಂಡಿದ್ರಿ ಅಂತ ಯಾಕೆ ಉಪಯೋಗಿಸಿದ್ರಿ? ಹೌದು, ಗೌರ್ಮೆಂಟ್ 0 ಅವರ್ನಲ್ಲಿ ಉತ್ತರ ಕೊಡ್ಲೇಬೇಕು ಅಂತ ಏನಿಲ್ಲ. ಎಲ್ಲರಿಗೂ ಮಿಸ್ಟೇಕ್ ಇದೆ. 0 ಅವರ್ನಲ್ಲಿ ಉತ್ತರ ಹಿಂಗೆ ಕೊಡಬೇಕು ಅಂತ ಇದೆಯಾ? ಅಲ್ಲ ಮಾನ್ಯ, ಉತ್ತರ ಇವತ್ತೇ ಕೊಡಬೇಕು ಅಂತಿಲ್ಲ, ನಾಳೆ ಕೊಡ್ತೀನಿ ಅಂತ ಹೇಳ್ಬೋದು, ಆಮೇಲೆ ಹೇಳ್ಬೋದು. ಗೊತ್ತಾಯ್ತಾ? ಇದು ಯಾವಾಗ್ಲೂ ಕೂಡ 0 ಅವರ್ನಲ್ಲಿ ಮಾನ್ಯ ನಾನಂತೂ ಇದುವರೆಗೂ ಯಾವ ಮಂತ್ರಿ ನಿನ್ನೆ ಅಸೆಂಬ್ಲಿ ಮುಗಿದಿರ್ತದೆ. ಈ ತರ ಅದಾದ್ಮೇಲೆ ಏನಾದ್ರು ಘಟನೆಗಳು ನಡೆದಿದ್ರೆ
ಇಂಪಾರ್ಟೆನ್ಸ್ ನೋಡೇ ಇದ್ರೆ ಇಲ್ಲ. ಅಂತ ವಿಚಾರಗಳನ್ನ ಯಾಕೆ ಅಷ್ಟೊಂದು ನಿಮಗೆ ನೋಟಿಸ್ ನಿಮ್ಮ ಅನುಮತಿ ಇಲ್ಲದೆ ಪ್ರಸ್ತಾಪ ಮಾಡಬೇಕು. ಅದಕ್ಕೆ ಸರ್ಕಾರ ಉತ್ತರ ಕೊಡಬಹುದು, ಕೊಡದಿರ್ಬೋದು. ಅಥವಾ ಸೈನ್ ಕೇಳಬಹುದು, ಆಮೇಲೆ ಹೇಳ್ಬಹುದು. ಅದನ್ನ ಬಿಟ್ಟು ಅಧಿಕಾರಿ ಏನು ಶಾಶ್ವತ ಇಲ್ಲಿ ಒಂದು ದೊಡ್ಡ ಚರ್ಚೆ ಮಾಡ್ತಾ ಕೂತ್ಕೊಂಡ್ರೆ ಯಾಕೆ ಪ್ರಶ್ನೆ ಉದ್ಭವ ಆದದ್ದು ಅಂತಂದ್ರೆ ನಿಮ್ಮ ಅಧಿಕಾರಿ ನೀವು ವ್ಯಾಪಾರ ಮಾಡ್ಕೊಂಡಿದ್ದೀರಿ, ನಾವು ಮಾಡಿಲ್ಲ ಅಂತ ತಗದಾಕಿ ಕಡತದಿಂದ ಅವ್ರು ಹೇಳ್ತಾರೆ, ಉತ್ತರ ಕೊಡ್ತಾರೆ. ಆಮೇಲೆ ತಗದಾಕಿ ಕಡತದಿಂದ ಉತ್ತರ ಕೊಡ್ತಾರೆ. ಆಮೇಲೆ ತಗದಾಕಿ ಕಡತದಿಂದ ನೋಡೇ ಬಿಡೋಣ್ರಿ ಯಾವ ಅಧಿಕಾರಿ ನೀವು ವ್ಯಾಪಾರ ಮಾಡ್ಕೊಂಡಿದ್ದೀರಿ ಅಂದ್ರೆ ಏನರ್ಥ? ನೀವ್ ಹೇಳ್ತೀರಿ ಕಡತಿ ತಗದಾಕ್ರಿ, ನೋಡ್ರಿ ಕಡತದಿಂದ ಇದೆಯಾ ಇಲ್ಲ ತಗದಾಕ್ರಿ, ಕಡತದಿಂದ ತಗದಾಕ್ಸ್ರಿ, ಕಡತದಿಂದ. ಮುಖ್ಯಮಂತ್ರಿಗಳು ಯಾವ ಬೇಕಾದವ್ರ ಅಧಿಕಾರಿ ಹಾಕಿ ಮಾಡ್ತಾರೆ ಈಗ. ನೋಡ್ರಿ, ಇದು ಈ ವಿಷಯ ಪ್ರಸ್ತಾಪ ಮಾಡಿರೋದು ಜೀರೋ ಓವರ್ ನಲ್ಲಿ ಅವರು ನೀವು ವ್ಯಾಪಾರ ಮಾಡ್ಕೊಂಡಿದ್ದೀರಿ ಅಂತ ಇರ್ಬೇಕಾ? ಪರಸ್ಪರ ನೀವು ಚರ್ಚೆ ಮಾಡಿದ್ರೆ ನೋಡಿ ಪ್ರತಿಮಾ ಈಗ ನೀವೆಲ್ಲರೂ ನೋಡಿ ಈಗ ಜವಾಬ್ದಾರಿ ಸ್ಥಾನ ಇಟ್ಕೊಂಡು ಸಮಸ್ಯೆಗೆ ಬಗೆಹರಿಸಬೇಕು ಹೊರತು ನೀವು ಪೂರಕ ಮಾತಾಡಿ ನೀವು ಅಕ್ಕೆಯಲ್ಲಿ ಕೂತಿರೋದು ಹೋಗಿ ಏನೋ ಜನ ತೀರ್ಮಾನ ಮಾಡಿದಾರೆ. ಈಗ ನೋಡಿ ಕ್ಷಮಾಪಣೆ ಕೇಳಬೇಕು, ಕ್ಷಮಾಪಣೆ ನೋಡಪ್ಪ, ನಾನು ಹೇಳಿ ಕೇಳಿ, ನೀವು ಕೂಡ ಪ್ರಶ್ನೆ ಕೇಳುವಾಗಲೂ ಕೂಡ ಕರೆಕ್ಟ್ ಆಗಿ ಕೇಳ್ಬೇಕಲ್ಲ. ಎಲ್ಲರನ್ನು ಕೂಡ ಬಸ್ ತಗೊಳ್ತಾರೆ ಈಗ ಖಂಡಿತ ವ್ಯವಹಾರ ಮಾಡಿದ್ರೆ ಯಾವಾಗ ಬರ್ತದೆ ವ್ಯವಹಾರ ಮಾಡಿರೋದು ಪ್ರೂವ್ ಆಯ್ತು. ನೋಡಿ, ನೀವು ಈ ರೀತಿ ಮಾತಾಡೋದ್ರಿಂದಲೇ ಇವತ್ತೆಲ್ಲ ಪ್ರಶ್ನೆ. ಈಗ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ. ಸದ್ಯ ಎಚ್.ಡಿ. ಕುಮಾರಸ್ವಾಮಿ ಸಿಡಿಸಿದ್ದ ವರ್ಗಾವಣೆ ಬಾಂಬ್ ಅನ್ನ ಬಿಜೆಪಿ ನಾಯಕರು ಕೂಡ ಬಳಸಿಕೊಳ್ತಾ ಇದ್ದಾರೆ. ಇವತ್ತು ಸದನದಲ್ಲೂ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಆದ್ರೆ ಇಷ್ಟೆಲ್ಲ ಆಗ್ತಾ ಇದ್ರು ವರ್ಗಾವಣೆ ದಂಧೆ ಹಿಂದಿರುವ ಸಚಿವರ ಹೆಸರನ್ನ ಮಾತ್ರ ಯಾರೂ ಬಾಯಿ ಬಿಡದೇನೆ ಇರುವಂತದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಬೆಂಗಳೂರಿನ ಅಮೃತಹಳ್ಳಿಯಲ್ಲಿ ಡಬಲ್ ಮರ್ಡರ್ ನಡೆದಿದೆ. ಏರೋನಿಕ್ಸ್ ಇಂಟರ್ನೆಟ್ ಕಂಪನಿ ಎಂಡಿ ಫಣೀಂದ್ರ ಸುಬ್ರಹ್ಮಣ್ಯ ಮತ್ತು ಸಿಇಒ ವಿನುಕುಮಾರ್ ರನ್ನ ಕಂಪನಿಯ ಮಾಜಿ ಉದ್ಯೋಗಿಯೇ ಕೊಲೆ ಮಾಡಿದ್ದಾನೆ. ಫೆಲಿಕ್ಸ್ ಎಂಬಾತನೇ ಈ ಕೊಲೆಯನ್ನ ಮಾಡಿರುವಂತದ್ದು. ಏರೋನಿಕ್ಸ್ ಸಂಸ್ಥೆಯಲ್ಲಿ ಉದ್ಯೋಗಿಯಾಗಿದ್ದ ಫೆಲಿಕ್ಸ್ ಕಂಪನಿಯಿಂದ ಹೊರಬಂದು ಸ್ವಂತ ಕಂಪನಿಯನ್ನ ಸ್ಥಾಪಿಸಿದ್ದ. ಈ ಉದ್ಯಮಕ್ಕೆ ಫಣೀಂದ್ರ ಎದುರಾಳಿಯಾಗಿದ್ದನಂತೆ. ಇದೇ ಕಾರಣಕ್ಕೆ ಫೆಲಿಕ್ಸ್ ಎದುರಾಳಿ ಫಣೀಂದ್ರನನ್ನ ಕೊಲೆ ಮಾಡೋದಕ್ಕೆ ಸಂಚು ರೂಪಿಸಿದ್ದಾನೆ. ಅದರಂತೆ ಪಂಪಾ ಬಡಾವಣೆಯಲ್ಲಿರುವ ಏರೋನಿಕ್ಸ್ ಕಂಪನಿಗೆ ಇಂದು ಸಂಜೆ 4 ಗಂಟೆ ಸುಮಾರಿಗೆ ಆಗಮಿಸಿ ಫಣೀಂದ್ರ ಹಾಗೂ ವಿನುಕುಮಾರ್ ಮೇಲೆ ತಲ್ವಾರ್ನಿಂದ ಹಲ್ಲೆ ನಡೆಸಿ ಚಾಕುವಿನಿಂದ ಚುಚ್ಚಿ ಪರಾರಿಯಾಗಿದ್ದಾನೆ. ಪಂಚಾಯತ್ ಚುನಾವಣೆ ಬಳಿಕ ಪಶ್ಚಿಮ ಬಂಗಾಳದಲ್ಲಿ ಹೊತ್ತಿರುವಂತಹ ಬೆಂಕಿ ಆರುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇವತ್ತು ಮತ ಎಣಿಕೆ ಕಾರ್ಯ ನಡೆದಿದ್ದು ಟಿಎಂಸಿ ಪಕ್ಷಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿದೆ. ಸಂಜೆ 4 ಗಂಟೆಯ ವೇಳೆಗೆ ರಾಜ್ಯದ ಒಟ್ಟಾರೆ 63,229 ಗ್ರಾಮ ಪಂಚಾಯತ್ ಸ್ಥಾನಗಳ ಪೈಕಿ ಟಿಎಂಸಿ ಪಕ್ಷ 12,518 ಸ್ಥಾನಗಳನ್ನು ಗೆದ್ದು ಬೀಗಿತ್ತು. ಹಾಗೆಯೇ 3,620 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿತ್ತು. ಬಿಜೆಪಿ 2,781 ಸೀಟ್ಗಳನ್ನು ಗೆದ್ದಿದ್ರೆ 915 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿತ್ತು. ಉಳಿದಂತೆ ಸಿಪಿಐಎಂ ಸೇರಿದಂತೆ ಕಾಂಗ್ರೆಸ್ ಮತ್ತು ಇತರೆ ಪಕ್ಷೇತರರು ಹಲವೆಡೆ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಆದರೆ ಮತ ಎಣಿಕೆ ವೇಳೆಯೂ ಕೂಡ ಬಂಗಾಳದಲ್ಲಿ ಹಲವೆಡೆ ಅಹಿತಕರ ಘಟನೆಗಳು ನಡೆದಿವೆ. ಹೌರಾದ ಮತಗಟ್ಟೆಯೊಂದರ ಹೊರಗಡೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಜಮಾಯಿಸಿ ಮತ ಎಣಿಕೆ ಕೇಂದ್ರ ಪ್ರವೇಶಿಸುವುದಕ್ಕೆ ಯತ್ನಿಸಿದ್ದಾರೆ. ಈ ವೇಳೆ ಜನರನ್ನು ಚೆದರಿಸುವುದಕ್ಕೆ ಭದ್ರತಾ ಸಿಬ್ಬಂದಿ ಲಾಠಿ ಚಾರ್ಜ್ ನಡೆಸಿದ್ದಾರೆ. ಹಾಗೆಯೇ ಡೈಮಂಡ್ ಹಾರ್ಬರ್ನಲ್ಲಿರುವ ಎಣಿಕೆ ಕೇಂದ್ರದ ಹೊರಗೆ ಕಚ್ಚಾ ಬಾಂಬ್ಗಳು ಸ್ಫೋಟಗೊಂಡಿವೆ. ಮಾಲ್ಡಾದ ಸೋವಾನಗರ ಗ್ರಾಮ ಪಂಚಾಯಿತಿಯ ಮತ ಎಣಿಕೆ ಕೇಂದ್ರದಲ್ಲಿ ಅಭ್ಯರ್ಥಿಯ ಪತಿ ಮತಪೆಟ್ಟಿಗೆಯೊಂದಿಗೆ ಪರಾರಿಯಾಗುವುದಕ್ಕೆ ಯತ್ನಿಸಿದ್ದಾನೆ. ಈ ವೇಳೆ ಪೊಲೀಸರು ಆತನನ್ನ ಬೆನ್ನಟ್ಟಿ ಹಿಡಿದು ಬಂಧಿಸಿದ್ದಾರೆ. ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾರತೀಯ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ ಭೂಷಣ್ ಶರಣ್ ಸಿಂಗ್ಗೆ ಮತ್ತೊಂದು ಕಷ್ಟ ಎದುರಾಗಿದೆ. 6 ಕುಸ್ತಿಪಟುಗಳ ದೂರುಗಳ ತನಿಖೆಯ ಆಧಾರದ ಮೇಲೆ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಕಾನೂನು ಕ್ರಮಕ್ಕೆ ಅರ್ಹ ಹಾಗೂ ಲೈಂಗಿಕ ಕಿರುಕುಳ ದೌರ್ಜನ್ಯ ಅಪರಾಧಗಳಿಗಾಗಿ ಕಾನೂನು ಕ್ರಮ ಜರುಗಿಸಿ ಶಿಕ್ಷೆಗೆ ಒಳಪಡಿಸಬಹುದು ಅಂತ ದೆಹಲಿ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬ್ರಿಜ್ ಭೂಷಣ್ ವಿರುದ್ಧ ದಾಖಲಾಗಿರುವ 2 ಎಫ್ಐಆರ್ಗಳಲ್ಲಿ ಹಲವು ಗಂಭೀರ ಆರೋಪಗಳನ್ನು ಸೇರಿಸಲಾಗಿದೆ. ವೃತ್ತಿಪರ ಸಹಾಯಕ್ಕೆ ಬದಲಾಗಿ ಲೈಂಗಿಕವಾಗಿ ಸಹಕರಿಸುವುದಕ್ಕೆ 2 ಪ್ರಕರಣ, 15 ಲೈಂಗಿಕ ಕಿರುಕುಳ ಪ್ರಕರಣಗಳ ಉಲ್ಲೇಖ ಇದೆ. ಇಷ್ಟೆಲ್ಲ ಆದರೂ ಕೇಂದ್ರ ಸರ್ಕಾರ ಮಾತ್ರ ಪ್ರಕರಣದ ಬಗ್ಗೆ ಈವರೆಗೂ ಕೂಡ ಮೌನ ಮುರಿದಿಲ್ಲ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಛಿದ್ರವಾಯಿತು, ಎನ್ಸಿಪಿ ಒಡೆದು ಹೋಳಾಯಿತು. ಇದೀಗ ಕಾಂಗ್ರೆಸ್ ಕೂಡ ಚೂರಾಗುವ ಗುಸುಗುಸು ಶುರುವಾಗಿದೆ. ಇದೇ ಕಾರಣಕ್ಕೆ ಪಕ್ಷವನ್ನು ಗಟ್ಟಿಗೊಳಿಸುವುದಕ್ಕೆ ಕಾಂಗ್ರೆಸ್ ಮುಂದಾಗಿದೆ.
ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ಇಂದು ಸಭೆಯನ್ನು ನಡೆಸಲಾಗಿದೆ. ಸಭೆಯಲ್ಲಿ ಮಹಾರಾಷ್ಟ್ರದ ಹಿರಿಯ ನಾಯಕರು, ಕಾಂಗ್ರೆಸ್ನ ಹಿರಿಯ ನಾಯಕರು ಭಾಗಿಯಾಗಿದ್ದರು. ಶಿವಸೇನೆ, ಎನ್ಸಿಪಿ ಬಳಿಕ ಕಾಂಗ್ರೆಸ್ನಲ್ಲೂ ಕೂಡ ಬಂಡಾಯ ಶುರುವಾಗಲಿದೆ. ಹಲವು ಕಾಂಗ್ರೆಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಬಿಜೆಪಿ ನಾಯಕರು ಬಹಿರಂಗವಾಗಿಯೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ತಮ್ಮ ಶಾಸಕರನ್ನು ಉಳಿಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಮಹತ್ವದ ಸಭೆಯನ್ನು ನಡೆಸಿದೆ. ಸದ್ಯ ಮಹಾರಾಷ್ಟ್ರದಲ್ಲಿ 44 ಶಾಸಕರನ್ನು ಹೊಂದಿರುವಂತಹ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿದೆ. ವಿರೋಧ ಪಕ್ಷದ ಸ್ಥಾನದಲ್ಲಿ ಈಗ ಕಾಂಗ್ರೆಸ್ ಕುಳಿತಿದೆ. ವರುಣನ ಅಬ್ಬರಕ್ಕೆ ಉತ್ತರ ಭಾರತದಲ್ಲಿ ಅಕ್ಷರಶಃ ಜಲಪ್ರಳಯ ಉಂಟಾಗಿದೆ. ಊರೂರುಗಳೇ ಮುಳುಗಿದ್ದು ಪ್ರಚಂಡ ಪ್ರವಾಹಕ್ಕೆ ಮನೆ, ಕಾರು, ರಸ್ತೆ, ಸೇತುವೆಗಳು ತರೆಗೆಲೆಯಂತೆ ಕೊಚ್ಚಿ ಹೋಗ್ತಾ ಇವೆ. ಮಹಾಮಳೆಯ ಒಂದೊಂದು ದೃಶ್ಯವೂ ಕೂಡ ಎದೆ ಜಲ್ಲನ್ನಿಸುವಂತಿದೆ. ರಾಜಧಾನಿ ದೆಹಲಿ ಪಾಲಿಗೆ ಯಮುನಾ ನದಿ ಆತಂಕ ಸೃಷ್ಟಿಸಿದೆ. ಯಮುನಾ ನದಿಯ ನೀರಿನ ಮಟ್ಟ ಏರಿಕೆಯಾಗಿದ್ದು ಸೇತುವೆ ಮುಳುಗುವ ಹಂತಕ್ಕೂ ಕೂಡ ಬಂದು ತಲುಪಿದೆ. ಹೀಗಾಗಿ ಜನ ಆತಂಕದಲ್ಲೇ ಓಡಾಡ್ತಾ ಇದ್ದಾರೆ. ಇನ್ನು ರಣಭೀಕರ ಮಳೆ ಸುಳಿಗೆ ಸಿಲುಕಿರುವಂತಹ ಹರಿಯಾಣದ ಪಂಚಕುಲದಲ್ಲಿ ರಸ್ತೆಗಳೇ ಕೊಚ್ಚಿ ಹೋಗಿವೆ. ಹಿಮಾಚಲ ಪ್ರದೇಶದಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದ್ದು ಸಿಎಂ ಸುಖ್ವಿಂದರ್ ಸಿಂಗ್ ಸುಕ್ಕು ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದರು. ಭಾರತದ ಹಲವು ರಾಜ್ಯಗಳಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಯಿಂದಾಗಿ ಪ್ರವಾಹ, ಭೂಕುಸಿತ ಸೇರಿದಂತೆ ಹಲವು ಅನಾಹುತಗಳು ಸಂಭವಿಸಿವೆ. ಹಲವು ಜಿಲ್ಲೆಗಳು ಸಂಪರ್ಕವನ್ನು ಕಳೆದುಕೊಂಡಿವೆ. ಇದರ ಪರಿಣಾಮ ವಂದೇ ಭಾರತ್, ಶತಾಬ್ದಿ ಸೇರಿದಂತೆ ಹಲವು ರೈಲುಗಳ ಸಂಚಾರ ರದ್ದಾಗಿದೆ. ಭಾರತದಲ್ಲಿ ಇಸ್ಲಾಂ ಧರ್ಮ ವಿಶಿಷ್ಟ ಮತ್ತು ಮಹತ್ವದ ಸ್ಥಾನ ಪಡ್ಕೊಂಡಿದೆ ಅಂತ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಹೇಳಿದ್ದಾರೆ. ಜಗತ್ತಿನಲ್ಲಿ 2ನೇ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಮುಸ್ಲಿಮರು ಇರುವಂತಹ ದೇಶ ನಮ್ಮದು. ಭಾರತದಲ್ಲಿ ವಿವಿಧ ಜಾತಿ, ಧರ್ಮಗಳು, ಭಾಷೆಗಳನ್ನು ಮಾತನಾಡುವಂತಹ ಜನರು ಪರಸ್ಪರ ಸೌಹಾರ್ದತೆಯಿಂದ ಜೀವನ ಮಾಡ್ತಾ ಇದ್ದಾರೆ. ಅದರಲ್ಲೂ ಇಸ್ಲಾಂ ಧರ್ಮ ದೇಶದಲ್ಲಿ ವಿಶೇಷ ಸ್ಥಾನಮಾನ ಹೊಂದಿದೆ ಅಂತ ಅಜಿತ್ ಧೋವಲ್ ಭಾರತೀಯ ಇಸ್ಲಾಮಿಕ್ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವ ವೇಳೆ ಹೇಳಿದರು. ಇದೇ ವೇಳೆ ಭಾರತೀಯರು ಅಂತ ಹೇಳಿಕೊಳ್ಳೋದಕ್ಕೆ ಇಲ್ಲಿನ ಮುಸ್ಲಿಮರು ಹೆಮ್ಮೆ ಪಟ್ಟುಕೊಳ್ತಾರೆ ಅಂತ ಮುಸ್ಲಿಂ ವರ್ಲ್ಡ್ ಲೀಗ್ನ ಮುಖ್ಯಸ್ಥ ಅಬ್ದುಲ್ ಕರೀಂ ಹೇಳಿದರು. ಅವರು ಹೋಗಿದ್ದು ಮೌಂಟ್ ಎವರೆಸ್ಟ್ನ ಸೌಂದರ್ಯವನ್ನ ವೀಕ್ಷಿಸೋದಕ್ಕೆ. ಸೌಂದರ್ಯವನ್ನ ಕಣ್ತುಂಬಿಕೊಂಡು ವಾಪಸ್ ಆಗ್ತಾ ಇದ್ರು. ಆದರೆ ಪ್ರಯಾಣ ಶುರು ಮಾಡಿ ಕೇವಲ 15 ನಿಮಿಷಗಳು ಆಗಿತ್ತಷ್ಟೇನೆ. ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ಅವರೆಲ್ಲರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಮೆಕ್ಸಿಕನ್ ಪ್ರವಾಸಿಗರನ್ನ ಕರೆದೊಯ್ತಾ ಇದ್ದಂತಹ ಹೆಲಿಕಾಪ್ಟರ್ ನೇಪಾಳದ ಮೌಂಟ್ ಎವರೆಸ್ಟ್ ಸಮೀಪದ ಲಂಜುರಾ ಎಂಬಲ್ಲಿ ಪತನವಾಗಿದ್ದು 5 ಮೆಕ್ಸಿಕನ್ ಪ್ರವಾಸಿಗರು ಹಾಗೂ ಪೈಲಟ್ ಸೇರಿ 6 ಮಂದಿ ಮೃತಪಟ್ಟಿದ್ದಾರೆ. ಈ ಖಾಸಗಿ ವಾಣಿಜ್ಯ ಹೆಲಿಕಾಪ್ಟರ್ ಪ್ರಯಾಣ ಆರಂಭಿಸಿದ 15 ನಿಮಿಷಗಳ ಬಳಿಕ ಸಂಪರ್ಕವನ್ನು ಕಳ್ಕೊಂಡಿತ್ತು. ಮೌಂಟ್ ಎವರೆಸ್ಟ್ ಹಾಗೂ ಇತರೆ ಎತ್ತರದ ಪರ್ವತ ಪ್ರದೇಶಗಳಿರುವ ಸೋಲು ಖುನ್ಹಾ ಜಿಲ್ಲೆಯ ಸುರ್ಕೆಯಿಂದ ಈ ಹೆಲಿಕಾಪ್ಟರ್ ಹೊರಟಿತ್ತು. ವಿದೇಶಿ ಪ್ರವಾಸಿಗರನ್ನ ಮೌಂಟ್ ಎವರೆಸ್ಟ್ ವೀಕ್ಷಣೆಗೆ ಕರೆದೊಯ್ದು ನಂತರ ಕಠ್ಮಂಡುವಿಗೆ ಮರಳುತ್ತಾಯಿತು. ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ಸುಮಾರು 12,000 ಅಡಿಗಳಷ್ಟು ಎತ್ತರದಲ್ಲಿ ಪತನವಾಗಿದೆ. ಸದ್ಯ 6 ಜನರ ಮೃತದೇಹಗಳು ಪತ್ತೆಯಾಗಿವೆ. ಉತ್ತರ ಭಾರತದಷ್ಟೇ ಅಲ್ಲದೆ ಪಾಕಿಸ್ತಾನದಲ್ಲಿ ಪ್ರಚಂಡ ಮಳೆಯಾಗ್ತಾ ಇದ್ದು ಇದುವರೆಗೆ 86 ಮಂದಿ ಮೃತಪಟ್ಟಿದ್ದಾರೆ. ಇದರ ಪೈಕಿ 16 ಮಂದಿ ಮಹಿಳೆಯರು ಮತ್ತು 37 ಮಕ್ಕಳು ಕೂಡ ಸೇರಿದ್ದಾರೆ. ನಿರಂತರ ಮಳೆಗೆ ಪಾಕಿಸ್ತಾನದ ಪಂಜಾಬ್ ಮತ್ತು ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಬೇಸಿಗೆಯಲ್ಲಿ ಭಾರೀ ಬಿಸಿಲಿಗೆ ಮಂಜುಗಡ್ಡೆ ವೇಗವಾಗಿ ಕರಗಿದ್ದು ಅದರ ಜೊತೆಗೆ ಮಳೆಯೂ ಕೂಡ ಅಪ್ಪಳಿಸಿರುವ ಕಾರಣ ಪಾಕಿಸ್ತಾನದಲ್ಲಿ ಭಾರೀ ಪ್ರವಾಹ ಉಂಟಾಗ್ತಾ ಇದೆ. ಕಳೆದ ವರ್ಷವಷ್ಟೇ ಭಯಾನಕ ಪ್ರವಾಹಕ್ಕೆ ಸಿಲುಕಿ ಪಾಕಿಸ್ತಾನ ಜರ್ಜರಿತವಾಗಿ ಹೋಗಿತ್ತು. ಲಕ್ಷಾಂತರ ಮಂದಿ ನಿರಾಶ್ರಿತರಾಗಿದ್ದರು. ಕಂಡ ರಾಷ್ಟ್ರಗಳ ಬಳಿ ಅಂಗಲಾಚುವಂತಹ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ತಲುಪಿದೆ. ಇದೀಗ ಮತ್ತೆ ಪಾಕಿಸ್ತಾನದಲ್ಲಿ ಪ್ರವಾಹ ಉಂಟಾಗಿದ್ದು ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಬಾಲಿವುಡ್ನ ಸ್ಟೈಲ್ ಕಿಂಗ್ ಅಕ್ಷಯ್ ಕುಮಾರ್ ಶಿವನ ಅವತಾರದಲ್ಲಿ ಶೀಘ್ರದಲ್ಲೇ ದರ್ಶನ ನೀಡಲಿದ್ದಾರೆ. ಇವತ್ತು ಅಕ್ಷಯ್ ಕುಮಾರ್ ನಟನೆಯ ಬಹುನಿರೀಕ್ಷೆಯ OMG 2 ಓ ಮೈ ಗಾಡ್ 2 ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಶಿವನಾಗಿ ಅಕ್ಷಯ್ ಕುಮಾರ್ ಕಾಣಿಸಿಕೊಂಡಿದ್ದು ಚಿತ್ರದ ಬಗ್ಗೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಹುಟ್ಟಿದೆ. ಪಂಕಜ್ ತ್ರಿಪಾಠಿ ದೇವರನ್ನ ನಂಬುವ ವ್ಯಕ್ತಿಯ ಪಾತ್ರದಲ್ಲಿ ನಟಿಸಿದ್ದು ಟೀಸರ್ನಲ್ಲಿ ಗಮನ ಸೆಳೆದಿದ್ದಾರೆ. ನಂಬಿಕೆ ಇಡು, ನೀನು ಶಿವನ ದಾಸ ಅಂತ ಅಕ್ಷಯ್ ಕುಮಾರ್ ಅವರು ಪಂಕಜ್ಗೆ ಹೇಳುವ ಡೈಲಾಗ್ ಕೂಡ ಗಮನ ಸೆಳೆದಿದೆ. ರೈಲ್ವೆ ನಿಲ್ದಾಣದ ಬಳಿ ಶಿವನ ತಲೆಯ ಮೇಲೆ ನೀರು ಬೀಳ್ತಾ ಇರುತ್ತೆ. ಹಿಂಭಾಗದಲ್ಲಿ ಚಂದಿರ ಕಾಣ್ತಾ ಇರ್ತಾನೆ. ಈ ದೃಶ್ಯ ನೋಡಿ ಅಭಿಮಾನಿಗಳು ಕೂಡ ಥ್ರಿಲ್ ಆಗಿದ್ದಾರೆ. ನ್ಯೂಸ್ ಶೋ ಮುಗಿಸೋದಕ್ಕಿಂತ ಮುಂಚಿತವಾಗಿ ಒಂದು ಸುಭಾಷಿತವನ್ನ ಹೇಳ್ತೀನಿ. ಗದ್ದಲದ ಪ್ರಸಿದ್ಧಿಗಿಂತ ಮೌನದ ಸಂತೃಪ್ತಿ ಲೇಸು. ಇದು DV ಗುಂಡಪ್ಪನವರ ಮಾತು. ನೋಡಿ, ನಮ್ಮಲ್ಲಿ ಅನೇಕರು ಪ್ರಸಿದ್ಧಿಯನ್ನು ಪಡೆಯೋದಕ್ಕೆ ಅದಕ್ಕಾಗಿ ಎಬ್ಬಿಸುವಂತಹ ಗದ್ದಲ ಇರುತ್ತಲ್ಲ, ಅದಕ್ಕಿಂತ ಮೌನದ ಸಂತೃಪ್ತಿ, ಮೌನದಲ್ಲಿ ಸಿಗುವಂತಹ ಸಂತೃಪ್ತಿ ಅದು ಬಹಳ ಲೇಸು ಅನ್ನುವಂಥದ್ದನ್ನು DVಜಿಯವರು ಈ ಸಾಲ್ಗಳ ಮೂಲಕವಾಗಿ ಹೇಳಿರುವಂಥದ್ದು. ಇದಾಗಿತ್ತು ಇವತ್ತಿನ ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನಾನು ನಿಮಗೆ ನೀಡ್ತಾ ಇರ್ತೀನಿ. ಹೀಗಾಗಿ ನ್ಯೂಸ್ ಶೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ಮರಿಬೇಡಿ. ನಮಸ್ಕಾರ.